ಪ್ರೊ ಕಬಡ್ಡಿ 2025 ಆಕ್ಷನ್ ಸೀರಿಯಸ್ಲಿ ಎಂತೆಂಥ ಪ್ಲೇಯರ್ಸ್ಗೆ ಅರ್ಟ್ ಮಾಡಿದೆ ಅಂತ ಹೇಳಿದ್ರೆ ತುಂಬಾ ಬಿಗ್ ಪ್ಲೇಯರ್ಸ್ಗೆ ಅರ್ಟ್ ಮಾಡಿದೆ. ಅದು ಸುಮ್ಮನೆ ಅಂತೂ ಹೇಳ್ತಿಲ್ಲ, ಬಿಕಾಸ್ ಲಾಸ್ಟ್ ಇಯರ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆದರೂ ಕೂಡ ಅವರು ಈ ಒಂದು ಸೀಸನ್ ಸೋಲ್ಡ್ ಆಗದೆ ಅನ್ಸೋಲ್ಡ್ ಆಗಿದ್ದಾರೆ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಮಾಡಿದ ಟೀಮ್ಗಳು ಏನು ಮಾಡ್ತಾರೆ ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ಪಾಪ ಬೇಜಾರು ಆಗ್ತದೆ. ಅದರಲ್ಲೂ ಪ್ರದೀಪ್ ನರ್ವಾಲ್ನ ಯಾವಾಗ ಅನ್ಸೋಲ್ಡ್ ಮಾಡಿದ್ರು, ಕಬಡ್ಡಿ ಕಿಂಗು ಲೆಜೆಂಡ್ ಅನ್ಸೋಲ್ಡ್ ಮಾಡಿದ್ರು ಗೊತ್ತಾಗ್ಬಿಡ್ತು ಇಲ್ಲೇನೋ ಆಗ್ತಿದೆ ಅಂತ. ಬಟ್ ಓಕೆ, ಬಟ್ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಇವ್ರನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ಏನೋ ನಡೀತಾ ಇದೆ, ಏನು ಅಂತ ಗೊತ್ತಿಲ್ಲ. ಬಟ್ ಟಾಪ್ 10 ಯಾರು ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಈ ಒಂದು ಸೀಸನ್ ಅನ್ಸೋಲ್ಡ್ ಆಗಿದ್ದಾರೆ. ಪ್ರತಿಯೊಂದು ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಮಗ ಜಾಯ್ನ್ ಆಗೋ. ನಿಮಗೆ ಪ್ರತಿಯೊಂದು ಲೈವ್ ಅಪ್ಡೇಟಲ್ಲಿ ಸಿಗ್ತಾ ಇರುತ್ತೆ. ಫಸ್ಟು ಪ್ಲೇಯರು ಪ್ರದೀಪ್ ನರ್ವಾಲು. ಲಾಸ್ಟ್ ಸೀಸನ್ ಅವರು 111 ಓಕೆನಾ 111 ರೇಟ್ ಪಾಯಿಂಟ್ನ ತಗೊಂಡಿದ್ದಾರೆ. ಅನ್ಸೋಲ್ಡ್ ಆದರೂ ಓಕೆ, ಬಟ್ ಇದಕ್ಕಿಂತ ಕಡಿಮೆ ಪಾಯಿಂಟ್ ತೊಗೊಂಡವರು ಕೂಡ ಈ ಒಂದು ಸೀಸನ್ ಸೋಲ್ಡ್ ಆಗಿದ್ದಾರೆ. ಬಟ್ ಈ ರೀತಿ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಲೆಜೆಂಡ್ ಪ್ಲೇಯರ್ ಇವರೇ ಅನ್ಸೋಲ್ಡ್ ಆಗಿರೋ ಅಂತ ಹೇಳಿದ್ರೆ ಸಖತ್ ಹರ್ಟ್ ಆಗುತ್ತೆ. ಬಟ್ ಇವರು ಈ ಒಂದು ಸೀಸನ್ನು ರಿಟೈರ್ಮೆಂಟು ಕೂಡ ಕೊಟ್ಬಿಟ್ಟಿದ್ದಾರೆ. ಯಾವ ಥರ ಕಬಡ್ಡಿಯಲ್ಲಿ ಇವರು ಕಾಣಿಸ್ಕೊಡಲ್ಲ. ಮತ್ತು ಎರಡನೇ ಪ್ಲೇಯರು ಸುಶೀಲ್ ಖಾತ್ರಿ. ಇವರು ಲಾಸ್ಟ್ ಸೀಸನ್ 62 ರೇಟ್ ಪಾಯಿಂಟ್ನ ತಗೊಂಡಿದ್ದಾರೆ. ಓಕೆ, ಕಡಿಮೆನೇ ಆಯಿತು. ಅದರಲ್ಲಿ ಅನ್ಫಾರ್ಚುನೇಟ್ಲಿ 3 ಜನ ಬೆಂಗಳೂರು ಬೂಲ್ಸ್ ಟೀಮ್ ಅವರೇ ಇದ್ದಾರೆ ಮಗ. ಲಾಸ್ಟ್ ಏನು ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಈ ಒಂದು ಸೀಸನ್ನು ತಗೊಂಡೇ ಇಲ್ಲ, ಅನ್ಸೋಲ್ಡ್ ಪ್ಲೇಯರ್ಸ್ ಓಕೆನಾ. ಸೆಕೆಂಡ್ ಪ್ಲೇಯರು ಸುಶೀಲ್ ಖಾತ್ರಿ 62 ರೇಟ್ ಪಾಯಿಂಟ್ನ ತಗೊಂಡ್ರು, ಅನ್ಸೋಲ್ಡು. ಮೂರನೇ ಪ್ಲೇಯರು ಆರ್ಯನ್ ನವೆಲೆ. ಇವರು 45 ರೇಟ್ ಪಾಯಿಂಟ್ನ ತಗೊಂಡಿದ್ರು. ಪುಣೇರಿ ಪಟ್ಟನ್ಸ್ಗೆ ಆಡಿದ್ದು, ಇವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಮತ್ತು ನಾಲ್ಕನೇ ಪ್ಲೇಯರು ಜತಿನ್ ಪೋಗಟ್. ಇವರು 30 ರೇಟ್ ಪಾಯಿಂಟ್ನ ತಗೊಂಡಿದ್ದು, ಬೆಂಗಳೂರು ಬುಲ್ಸ್ಗೆ ಆಡಿದ್ದು ಲಾಸ್ಟ್ ಸೀಸನ್ನು. ಪರ್ಫಾರ್ಮೆನ್ಸ್ ಓಕೆ ಥರ ಇದ್ದಾರೆ, ಓಕೆ ಅನ್ಸೋಲ್ಡು. ಮತ್ತು ಐದನೇ ಪ್ಲೇಯರು ಸಂಸ್ಕಾರ್ ಮಿಶ್ರಾ. ಇವರು 20 ರೇಟ್ ಪಾಯಿಂಟ್ನ ತಗೊಂಡಿದ್ದಾರೆ, ಓಕೆ ಅನ್ಸೋಲ್ಡ್ ಆದರೂ ಏನೋ ಥರ ಯಾವುದೇ ಥರ ಬೇಜಾರಿಲ್ಲ ಅಂತಲೇ ಹೇಳ್ತೀನಿ. ಓಕೆ, ಜಿತೇಂದರ್ ಯಾದವ್ 56 ಟ್ಯಾಕಲ್ ಪಾಯಿಂಟ್ನ ತಗೊಂಡಿರೋದು ಮಗ ಲಾಸ್ಟು ಸೀಸನ್ನು. ಇವರು ಗುಜರಾತ್ಗೆ ಆಡಿರೋದು. ಸೊ ಇವರು ಅನ್ಸೋಲ್ಡ್ ಅಂತ ಹೇಳಿದ್ರೆ ನಿಮ್ಗೇನು ಅನಿಸುತ್ತೆ ಮಗ ಇದ್ರ ಬಗ್ಗೆ? ನನಗಂತೂ ಸೀರಿಯಸ್ಲಿ ಬೇಜಾರಾಗ್ತದೆ. 56 ಟ್ಯಾಕಲ್ ಪಾಯಿಂಟ್ನ ತಗೊಂಡಿದ್ರು ಕೂಡ ಇವರು ಅನ್ಸೋಲ್ಡ್ ಆಗಿರೋ ಅಂತ ಹೇಳಿದ್ರೆ ಆಕ್ಷನಲ್ಲಿ ಸ್ವಲ್ಪ ಏನೋ ಗಿಮಿಕ್ಗಳು ನಡೆದಿದೆ. ಮತ್ತು ಸೋಂಬೀರ್ ಗೋಸ್ವಾಮಿ. ಇವರು ಕೂಡ ಗುಜರಾತ್ಗೆ ಆಡಿದ್ದು, 43 ಟ್ಯಾಕಲ್ ಪಾಯಿಂಟ್ನ ತಗೊಂಡಿದ್ರು ಈ ಸಲ, ಅನ್ಸೋಲ್ಡು. ಸೊ ನಿಮ್ಗೆ ಅನಿಸುತ್ತೆ ಏನಾದರೂ ಒಂದು ತಲೆಯಲ್ಲಿ ಬರ್ತಾ ಇರ್ಬೋದು, ಇವಾಗ ಕ್ರಿಕೆಟಲ್ಲಿ ಯಾವ ಥರ ಪಾಲಿಟಿಕ್ಸ್ ನಡೀತಾ ಇದೆ ಅದೇ ಥರ ಕಬಡ್ಡಿಲೂ ಬರ್ತದೆ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ನೋಡೋದಾ. ಮತ್ತು ಎಷ್ಟು 1 2 3 4 5 6 7 8 ಎಂಟನೇ ಪ್ಲೇಯರು ಅಭಿಷೇಕ್ ಅಂತ. ಇವರು ಲಾಸ್ಟ್ ಇಯರ್ 31 ಟ್ಯಾಕಲ್ ಪಾಯಿಂಟ್ನ ತಗೊಂಡಿದ್ದಾರೆ, ಇವರು ಕೂಡ ಅನ್ಸೋಲ್ಡು. ಮತ್ತು ಸಾಯಿಲ್ ಗುಲಿಯಾ. ಇವರು 31 ಪಾಯಿಂಟ್ನ ತಗೊಂಡಿದ್ದಾರೆ, ಇವರು ಕೂಡ ಅನ್ಸೋಲ್ಡು. ಮತ್ತು 10ನೇ ಪ್ಲೇಯರು ರೋಹಿತ್ ಪುನಿಯಾ. ಇವರು 24 ಟ್ಯಾಕಲ್ ಪಾಯಿಂಟ್ನ ತಗೊಂಡಿದ್ದಾರೆ, ಅವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಇದರಲ್ಲಿ ಬೆಂಗಳೂರು ಬುಲ್ಸು ಟೀಮ್ ಅವರು 3 ಜನ ಅನ್ಸೋಲ್ಡು. ಮತ್ತು ಹರಿಯಾಣ ಸೀಡರ್ಸ್ ಅವರು 1 ಪ್ಲೇಯರು, ಪುಣೇರಿ ಪಲ್ಟನ್ಸು 1 ಪ್ಲೇಯರು, ಮತ್ತು ಗುಜರಾತ್ ಅವರು 2 ಪ್ಲೇಯರು, ತಮಿಳ್ ಟಲವರ್ಸು ಕೂಡ 2 ಪ್ಲೇಯರು. ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಏನಾಗ್ತಿದೆ ಕಬಡ್ಡಿ ಅಂತ. ಬಟ್ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಈ ಒಂದು ಸೀಸನು ಅನ್ಸೋಲ್ಡ್ ಆಗಿದ್ದಾರೆ. ಬಟ್ ಇವರೆಲ್ರಿಗೂ ಚಾನ್ಸ್ ಕೊಡಬೇಕಾಗಿತ್ತು. ಬಟ್ ಇವರೆಲ್ಲರೂ ಓಕೆ ಮಗ ಪ್ರದೀಪ್ ನರ್ವಾಲ್ನ ಅನ್ಸೋಲ್ಡ್ ಮಾಡ್ತಾರೆ ಅಂತ ಹೇಳಿದ್ರೆ ಸೀರಿಯಸ್ಲಿ ಚಾನ್ಸೇ ಇಲ್ಲ ಇವರು. ಒನ್ ಟೈಮಲ್ಲಿ ಕಿಂಗು ಇವರು. ಸೊ ಕಿಂಗ್ನೇ ಇವಾಗ ಕುರ್ಚಿಯಿಂದ ಕೆಳಗೆ ಇಳಿಸ್ಬಿಟ್ರು. ಪಾಪ ಅವರು ಕೂಡ ರಿಟೈರ್ಮೆಂಟ್ನ ತಗೊಂಡಿದ್ದಾರೆ. ಬಟ್ ಈ ಒಂದು ಸೀಸನ್ನು ಯಾರ್ಯಾರೆಲ್ಲ ಪರ್ಫಾರ್ಮ್ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ನನ್ನ ಪ್ರಕಾರ ಈ ಒಂದು ಸೀಸನ್ನು ಗೊತ್ತಿಲ್ಲ ಯಾರು ಪರ್ಫಾರ್ಮ್ ಮಾಡ್ತಾರೋ. ಬಟ್ ಪವನ್ ಶರಾವತ್ ಅವರು ಪರ್ಫಾರ್ಮ್ ಮಾಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಅವ್ರದ್ದು ಕೆರಿಯರ್ ಕೂಡ ಡೌನ್ ಆಗ್ತಾ ಇದೆ. ಲಾಸ್ಟು 3 ಸೀಸನಿಂದ ಹಿಂಗೆ ಕೆಳಗೆ ಬರ್ತಾ ಇದೆ ಅವ್ರ ಸ್ಟಾಕ್ಸ್ ಎಲ್ಲ. ಅವ್ರದ್ದು ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಕೆಳಗಡೆ ಹೋಗ್ತಾ ಇದೆ. ಬಿಕಾಸ್ ಹೈಯೆಸ್ಟ್ ಬಿಡ್ಗೆ ಹೋದರು, ಆಮೇಲೆ ಕಡಿಮೆ ಆಯಿತು, ಇವಾಗ ತಂದು ಫುಲ್ ಕಡಿಮೆ ಆಗಿದೆ. ಅವ್ರ ಡೌನು ಕೂಡ ಕೆಳಗಡೆ ಹೋಗ್ತಾ ಇದೆ. ಮತ್ತು ತುಂಬ ಜನ ಸ್ಟಾರ್ ಪ್ಲೇಯರ್ಸು ಕೂಡ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ರಿಟೈರ್ಮೆಂಟ್ನ ತಗೋತಾ ಇದ್ದಾರೆ. ನೋಡಬೇಕು ಈ ಒಂದು ಸೀಸನ್ ಯಾರು ಮಿಂಚ್ತಾರೆ ಯಾರು ಮಿಂಚಲ್ಲ. ಲಾಸ್ಟ್ ಸೀಸನ್ನು ಅನ್ಸೋಲ್ಡ್ ಆದರು, ಈ ಒಂದು ಸೀಸನ್ ಕೂಡ ತುಂಬ ಜನ ಅನ್ಸೋಲ್ಡ್ ಆದರು. ನೆಕ್ಸ್ಟ್ ಸೀಸನು ಅಳುಬ್ರು ಯಾರು ಕಾಣಿಸ್ಕೊಳ್ಳೋದ ಮಗ, ಎಲ್ಲರೂ ಹೋಗ್ತಾ ಇರ್ತಾರೆ. ನಿಮ್ಮ ಪ್ರಕಾರ ನೆಕ್ಸ್ಟ್ ಸೀಸನ್ ಯಾರು ಅನ್ಸೋಲ್ಡ್ ಆಗ್ಬೋದು, ಈ ಒಂದು ಸೀಸನ್ ಯಾರು ಪೀಕಲ್ಲಿ ಹೋಗ್ಬೋದು ಅಂತ ಕಾಮೆಂಟ್ ಮಾಡಿ. ನನಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಬಾಯ್ಸ್. ಸಿ ಯು.